ರಾಮಾನುಜಾಯ ನಮಃ. ಇತ್ತೀಚೆಗೆ ನಮ್ಮ ಮನೆಗೆ ಪೆರು ದೇಶದ ಮಯಾಮಿಯಲ್ಲಿ ವಾಸವಾಗಿರುವಂತಹ ಇಂಕಾ ನಾಗರಿಕತೆಯ ರಾಜಕುಮಾರನಾದಂತಹ ಸಿಂಚಿ ರಾಜಮನೆತನದ ಪರಂಪರೆಯಲ್ಲಿ ಬಂದಂತಹ ಕಲ್ಕಿ ಎನ್ರಿಕ್ ದಾಸ್ ರವರು ನಮಗೆ ಅನೇಕ ವಸ್ತುಗಳನ್ನು, ಇಂಕಾ ನಾಗರಿಕತೆಯ ಅನೇಕ ಪವಿತ್ರ ವಸ್ತುಗಳನ್ನು ನಮಗೆ ನೀಡಿದರು. ಅದರ ಪರಿಚಯಿಸುವುದೇ ಈ ವಿಡಿಯೋ ಉದ್ದೇಶ. ಇದರಲ್ಲಿ ನೀವು ನೋಡಬಹುದು, ಇದೊಂದು ಸೆರೆಮೋನಿಯಲ್ ಕಾಂಚ್, ಅಂದರೆ ಪೂಜೆಗಳಿಗೆ ಉಪಯೋಗಿಸುವಂತಹ ಇಂಕಾ ನಾಗರಿಕತೆಯ ಶಂಖ. ನಮ್ಮ ದಕ್ಷಿಣ ಭಾರತದಲ್ಲಿ ಹೇಗೆ ಶಂಖಗಳನ್ನು ಪೂಜೆಯಲ್ಲಿ ಬಳಸ್ತಾರೋ ಹಾಗೆ ಇವರು ಕೂಡ ತಮ್ಮ ಪರಂಪರೆಯಲ್ಲಿ ಈ ಥರದ ಶಂಖಗಳನ್ನು ಊದ್ತಾರೆ. ಸಣ್ಣ ಶಬ್ದಗಳನ್ನು ಮಾಡ್ತಾ, ಇದು ನಮ್ಮ ಏನು ದಕ್ಷಿಣ ಭಾರತದ ಶಂಖಗಳಿಗಿಂತ ಭಿನ್ನವಾಗಿದೆ, ತುಂಬ ದೊಡ್ಡದಾಗಿದೆ. ಇದನ್ನು ಕ್ಲೀನಾಗಿ ಕಟ್ ಮಾಡಿ ನಾವು ಊದುವುದಕ್ಕೆ ಅನುಕೂಲ ಕೂಡ ಮಾಡಿದ್ದಾರೆ. ಬಹುಶಃ ಶಂಖದ ಮೇಲ್ಭಾಗದಲ್ಲಿ ಮರವನ್ನು ಹಾಕಿರೋಂಗೆ ಕಾಣಿಸ್ತೀವಿ. ನೋಡಿ, ಮರ ಥರ ಒಂದು ಮಾಡಿದ್ದಾರೆ, ಅದನ್ನು ಮಾಡಿದ್ದಾರೆ. ಇದು ಊದೋದು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಆಗುತ್ತೆ. ಸ್ವಲ್ಪ ಶ್ರಮದಾಯಕವಾಗಿದೆ, ಆದರೆ ಅಭ್ಯಾಸ ಮಾಡಿದ್ರೆ ಅವರ ಪೂಜೆಗಳಲ್ಲಿ ಇದನ್ನು ಬಳಸ್ತಾರೆ. ಇದೊಂದು ಶಂಖ ನೀವೆಲ್ಲ ನೋಡಲಿ ಅಂತ ತೋರಿಸೋಣ ಅಂತ ನನಗನ್ನಿಸ್ತು. ಅದೇ ರೀತಿ ಈ ಇಂಕಾ ರಾಜಮನೆತನಕ್ಕೆ ತುಂಬ ಪ್ರೀತಿಪಾತ್ರರಾದವರಿಗೆ 2 ಲಾಮಾಗಳನ್ನು ಕೊಡ್ತಾರವರು. ಇದು ಎಲ್ಲರಿಗೂ ಕೊಡೋದಿಲ್ಲ. ಅವರ ಅಭ್ಯಾಸಗಳ ಪ್ರಕಾರ ಅವರ ರಾಜಮನೆತನಕ್ಕೆ ಯಾರು ಪ್ರೀತಿಪಾತ್ರರಾಗಿ ವಿಶ್ವಾಸಪಾತ್ರರಾಗಿರ್ತಾರೋ ಅಥವಾ ಅವರಿಗೆ ಅತಿ ಸ್ನೇಹದಲ್ಲಿರ್ತಾರೋ ಅವರಿಗೆ ಇದನ್ನು ಕೊಡ್ತಾರೆ. ಇದು ಲಾಮಾಗಳು ಅಂತ ಇದಕ್ಕೆ ಹೆಸರು. ಇದನ್ನು ಇಂಗ್ಲೀಷಲ್ಲಿ LLAMAS ಅಂತ ಕರೀತಾರೆ. ಅಂದರೆ ಇದು ಸ್ಪೆಲ್ಲಿಂಗ್ ಬರುತ್ತೆ ಲಾಮಾಸ್ ಅಂತ. LAMA ಅಲ್ಲ, LLMA ಬರುತ್ತೆ, LLAMA. ಸೊ ಇದು ಪರ್ವತ ಪ್ರದೇಶದ ಎತ್ತರದಲ್ಲಿ ವಾಸಿಸುವಂತಹ 2 ಪ್ರಾಣಿಗಳಿದು. ಅದರಲ್ಲಿ ಇದು ನೋಡಿ, ತುಂಬ ಚೆನ್ನಾಗಿದೆ. ಇದು ತುಂಬ ಸುಂದರವಾದ ಅಲಂಕರಣಗಳನ್ನು ಹೊಂದಿರುತ್ತೆ. ಇದು ಬಾಲ, ಇದು ಅಷ್ಟೇ ತುಂಬ ಸುಂದರವಾದ ಅಲಂಕರಣಗಳನ್ನು ಹೊಂದಿರುತ್ತೆ. ಬಾಲ ಇದೆ. ಅದರಲ್ಲಿ ಇದು ಪ್ರೀತಿಯ ಸಂಕೇತ. ಇದು ಹುಡುಗ, ಇದು ಹುಡುಗಿ, ಅಂದರೆ ಮೇಲ್ ಲಾಮ, ಫೀಮೇಲ್ ಲಾಮ. ಇದು 2 ಲಾಮಗಳನ್ನು ಜೊತೆಯಲ್ಲಿಟ್ಟಾಗ ಅವರ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿಗಳೆಲ್ಲ ಉಂಟಾಗುತ್ತೆ ಅನ್ನೋದು ಅವರ ನಂಬಿಕೆ. ಸೊ ಈ ಲಾಮಗಳು ಅಲ್ಲಿ ಪೆರುನಲ್ಲಿ, ಅಂದರೆ ದಕ್ಷಿಣ ಅಮೇರಿಕಾದಲ್ಲಿ ಇದು ಸಿಗುತ್ತೆ. ಅವುಗಳು ಇವಾಗಲೂ ಕೂಡ ಈ ಪ್ರಾಣಿಗಳು ರಾಷ್ಟ್ರೀಯ ಪ್ರಾಣಿಗಳು. ಅವುಗಳು ಕೂಡ ಅದನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗಳನ್ನು ಮಾಡಿ ಅಲ್ಲಿ ಪ್ರೊಟೆಕ್ಟ್ ಮಾಡಿದ್ದಾರೆ. ಆ ರೀತಿಯಾದಂತಹ ಲಾಮ ಪ್ರಾಣಿಗಳಿವು ತುಂಬ ಚೆನ್ನಾಗಿದ್ದಾವೆ. ಈ ಪ್ರಾಣಿಗಳು ಎಷ್ಟು ಪ್ರಮುಖ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಪೆರು ದೇಶದ ಕರೆನ್ಸಿಯನ್ನು ನೋಡಬೇಕು. ಪೆರು ದೇಶದ ಕರೆನ್ಸಿಯನ್ನು ನೀವು ಗಮನಿಸಿದ್ರೆ ಇಲ್ಲಿ ನೋಡಿ, ಆ ದೇಶದ 2 ಮಹನೀಯರಾದಂತಹ ಕವಿಗಳನ್ನು, ಪೊಯೆಟ್ಗಳ ಬಗ್ಗೆ ಅವರು ಪ್ರಿಂಟ್ ಮಾಡಿದ್ದಾರೆ. ಇದು 10 ದಿಯಸ್ಸು, ಇದು 20 ದಿಯಸ್. ಇದು ಅಂದರೆ ಸೊಲೆಸ್. ಅಲ್ಲಿ ಏನಂತ ಕರೀತಾರೆ ಅಂದರೆ ಸೊಲೆಸ್ ಅಂತ ಕರೀತಾರೆ. ಸೊಲೆಸ್ ಅಂದರೆ 1 ಸೂರ್ಯ ಅಂತ. ಇದು 10 ಸೂರ್ಯ, ಇದು 20 ಸೂರ್ಯ, ಆ ರೀತಿ. ಇದರಲ್ಲಿ ನೋಡಿ, ಇದು ಲಾಮ. ಸೊ ಕರೆನ್ಸಿಯಲ್ಲಿ ಲಾಮ ಇದೆ. ಸೊ ಲಾಮಗಳನ್ನು ಬೆಳೆಸಿದ್ರೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ನೋಡ್ಬೋದು. ಅವರ ಸಂಸ್ಕೃತಿಗೆ ಆ ಲಾಮಗಳಿಗೆ ಪ್ರಾಮುಖ್ಯತೆ ಇರೋದ್ರಿಂದ ಇವತ್ತಿಗೂ ಕೂಡ ನೋಡಿ, ಬ್ಯಾಂಕ್ ಸೆಂಟ್ರಲ್ ದೆ ರಿಸರ್ವ್ ದೆಲ್ ಪೆರು, ಅಂದರೆ ಪೆರು ದೇಶದ ಸೆಂಟ್ರಲ್ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ನಲ್ಲಿ ಪ್ರಕಟ ಆಗಿರುವಂತಹ ದುಡ್ಡಿದು, ಇತ್ತೀಚಿನದು ಇದು. ಇನ್ನೊಂದು ಕೊನೆಡೋ ಅಂತ ಒಂದಿದೆ, ಒಂದು ಪಕ್ಷಿ. ಅದು ಆ ಪಕ್ಷಿ ಕೂಡ ಗರುಡನಿಗಿಂತ ಅತ್ಯಂತ, ಅಂದರೆ ಈ ದೊಡ್ಡ ಗರುಡನ ರೀತಿಯಲ್ಲಿರುವಂತಹ ಒಂದು ಪಕ್ಷಿ. ನೋಡಿ, ಇದರ ತಲೆ ಮೇಲೆ ಒಂದು ಕ್ರೌನ್ ಇರುತ್ತೆ, ಕಿರೀಟ ಇರುತ್ತೆ. ಇದು
ಕೊನೆಡೋ ಕಾರ್ನಾಡೋ ಅಂತ ಕರೀತಾರೆ ಕರೆಕ್ಟಾಗಿ. ಇದರ ತಲೆ ಮೇಲಿರುವಂತಹ ಕಿರೀಟದಿಂದ ಸೂರ್ಯನ ಕಿರಣಗಳನ್ನು ಪಡ್ಕೊಂಡು ಅದು ನಮ್ಮನ್ನು ಕಾಪಾಡ್ತದೆ ಅನ್ನುವಂತಹ ನಂಬಿಕೆ ಆ ಇಂಕಾ ಸಾಮ್ರಾಜ್ಯದಲ್ಲಿದ್ದ ಜನಕ್ಕಿತ್ತು. ನೀವೆಲ್ಲ ಗಮನಿಸಿರ್ಬೋದು, ಭಾರತದಲ್ಲಿಯೂ ಕೂಡ ಇಂಥ ಗರುಡನ ನಂಬಿಕೆಗಳನ್ನು ನಾವು ಇಟ್ಕೊಂಡಿರೋದನ್ನು ನೋಡ್ಬೋದು. ಇದು 20 ಸೊಲೆಸ್ಸುಗಳು, ಇದು 10 ಸೊಲೆಸ್ಸುಗಳು. ಇದು ಎರಡರದ್ದು ವ್ಯಾಲ್ಯೂ ಎಷ್ಟಿದೆ ಅಂತ ಕೇಳಿದ್ರೆ, ನಮ್ಮ ಭಾರತದ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಸುಮಾರು ಇದು 800 ರೂಪಾಯಿಗಳ ವ್ಯಾಲ್ಯೂ ಇರುವಂಥದ್ದು. ಇದೆರಡೂ ಸೇರಿಸಿದ್ರೆ 800 ರೂಪಾಯಿಗಳಷ್ಟು ಅಥವಾ 600 ರೂಪಾಯಿ ಅಷ್ಟಾದರೂ ಗ್ಯಾರಂಟಿ ಸಿಗುತ್ತೆ. ಅಷ್ಟು ದುಡ್ಡು ಇದರಲ್ಲಿರುವಂಥದ್ದು. ಇದೇ ಪೆರು ದೇಶದ ಮತ್ತೊಂದು ಹೊಸ ಕಾಣಿಕೆಯನ್ನು ನಮಗೆ ಕೊಟ್ಟರು. ಅದು ಯಾವುದು ಅಂತ ಕೇಳಿದ್ರೆ, ಇದು ಇಂತಿ ಅಂತ ಇದಕ್ಕೆ ಹೆಸರು. ಇಂತಿ ಅಂತಂದರೆ ಪೆರು ದೇಶದ ಪ್ರಕಾರ ಸೂರ್ಯ ಅಂತ, ಅಂದರೆ ಅವರ ಒಂದು ಪ್ರಧಾನವಾದ ದೇವತೆ ಇಂತಿ. ಅವರಿಗೆ 2 ದೇವತೆಗಳಿದೆ. ನಮ್ಮಲ್ಲಿ ವಿಷ್ಣು ಮತ್ತು ಮಹಾಲಕ್ಷ್ಮಿ ಅನ್ನೋ ಹಾಗೆ ಅವರು ವೀರಕೋಚ ಅಂತಂದರೆ ಮಹಾವಿಷ್ಣು, ಪಚಮಾಮ ಅಂತಂದರೆ ಮಹಾಲಕ್ಷ್ಮಿ. ಸೊ ಇದು ಇಂತಿ, ಇದು ಇಂತಿ ಅಂದರೆ ಸೂರ್ಯ. ಇದು ಮರದಲ್ಲಿ ಮಾಡಿರುವ ಚಿನ್ನದ ಬಣ್ಣಗಳನ್ನು ಸವರಿರುವಂತಹ ಸುವರ್ಣ ರೇಖೆಗಳಿಂದ ಕೂಡಿದಂತಹ, ನಾವು ಹೇಳ್ತೀವಲ್ಲ ಸುವರ್ಣ ಸದೃಶೋಭಾನು ಸ್ವರ್ಣರೇತಾ ದಿವಾಕರ ಅಂತ ಹೇಳ್ತೀವಿ. ಸೇಮ್ ಅದೇ ಪರಿಕಲ್ಪನೆ ಇಂಕಾ ರಾಜಕುಮಾರರದು, ಅಂದರೆ ಇಂಕಾ ಸಾಮ್ರಾಜ್ಯದ್ದು. ಅದರ ಪ್ರಕಾರ ಕೂಡ ಚಿನ್ನದ ಬಣ್ಣದಲ್ಲಿ ರೇಖೆಗಳನ್ನು ಹೊಂದಿದ್ದಾನೆ ಸೂರ್ಯ ಅಂತ. ಸೂರ್ಯನ ಮಧ್ಯಭಾಗ ಸೂರ್ಯ ಮಂಡಲಾಂತರ್ಯವರ್ತಿಯಾಗಿದೆ, ಅಲ್ಲಿ ಕನ್ನಡಿ. ಅದರಲ್ಲಿ ಕಾಣೋದು ಯಾರು ಅಂತಂದರೆ ಆತ್ಮಬಿಂಬ, ಅದೇ ಪರಮಾತ್ಮ ಅಂತ. ಆ ನಂಬಿಕೆನೇ ಇಟ್ಟು ಅವರು ಇದನ್ನು ಮಾಡಿದ್ದಾರೆ. ಸೊ ಇದನ್ನು ಕೂಡ ನಮಗೆ ಅತ್ಯಂತ ಪ್ರೀತಿಯಿಂದ ಕೊಡಲಾಯಿತು. ಇದೆಲ್ಲ ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು. ಹಾಗಾಗಿ ಒಂದು ವಿಡಿಯೋವನ್ನು ನಾವು ಸಾರಂಗಪಾಣಿಯ ಜೊತೆಯಲ್ಲಿ ಸೇರಿ ಈ ವಿಡಿಯೋವನ್ನು ಮಾಡಿದ್ದೀವಿ. ಶ್ರೀಮತೆಯ ರಾಮಾನುಜಾಯ ನಮಃ.